ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪ್ರತಿ ಟನ್ ಕಬ್ಬಿಗೆ 3,500 ದರ ನಿಗದಿಪಡಿಸಬೇಕು ಅಂತ ಆಗ್ರಹಿಸಿ ಇಲ್ಲಿನ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಬೆಳಗಾವಿ ಬಾಗಲಕೋಟೆ ಗೋಕಾಕ ಸವದತ್ತಿ ರಾಜ್ಯ ಹೆದ್ದಾರಿ ತಡೆದು ಭಾನುವಾರ ಪ್ರತಿಭಟಿಸಿದ್ದಾರೆ ರೈತರು. ತಾಲೂಕಿನ ವಿವಿಧೆಡೆಯಿಂದ ಬಂದಿದ್ದ ರೈತರು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಘೋಷಣೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 1 ತಾಸಿಗೂ ಹೆಚ್ಚು ಹೊತ್ತು ರಸ್ತೆ ತಡೆ ನಡೆಸಿದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಜಿಲ್ಲಾ ಕಾರ್ಯಾಧ್ಯಕ್ಷ ಸಿಂಧೂರ ತೆಗಿ ಮಾತನಾಡಿದ ಅವರು, ಸಕ್ಕರೆ ಕಾರ್ಖಾನೆಗಳು ಟನ್ ಕಬ್ಬಿಗೆ 3,500 ಕೊಡಬೇಕು ಅಂತ ಒತ್ತಾಯಿಸಿ ಮೂಡಲಗಿ ತಾಲೂಕಿನ ಗುಡ್ಲಾಪುರ ಕ್ರಾಸ್ನಲ್ಲಿ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅದನ್ನ ಬೆಂಬಲಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ತಾಲೂಕು ಕೇಂದ್ರದ ಮೂಲಕ ಹೋರಾಟ ಮಾಡ್ತಾ ಇದ್ದೇವೆ ಎಂದಿದ್ದಾರೆ. ನ್ಯಾಯಯುತವಾದ ದರ ಸಿಗದೆ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರಿಗೆ ನೆರವಿಗೆ ಧಾವಿಸಬೇಕಿದ್ದ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅಂತ ಪ್ರಶ್ನಿಸಿದ್ರು. ನಮ್ಮ ಬೇಡಿಕೆಯಂತೆ ಫ್ಯಾಕ್ಟರಿ ಮಾಲೀಕರು ಕಬ್ಬಿಗೆ ದರ ನಿಗದಿಪಡಿಸಬೇಕು, ಬಳಿಕ ಕಬ್ಬು ನುಡಿಸುವ ಹಂಗಾಮು ಆರಂಭಿಸಬೇಕು ಅಂತ ಒತ್ತಾಯಿಸಿದ್ರು. ಯಾಕಾಗಿಲ್ಲ 20 ವರ್ಷದಿಂದ ಯಾಕಾಗಿಲ್ಲ ಅಂದ್ರೆ ಇವರು ರೈತರು ನಿಯಮ ಮಾಡಿಬಿಟ್ಟಿದ್ದಾರೆ. ಭ್ರಷ್ಟ ನೀತಿ ಅಯೋಗ್ಯ ಶಾಸಕರು ಮಂತ್ರಿಗಳು ಗುಲಾಮರು ಮಾಡಿಬಿಟ್ಟಿದ್ದಾರೆ ರೈತರನ್ನ. ಇವರೇನು ಕೇಳೋದಿಲ್ಲ ಹೇಳೋದಿಲ್ಲ. ಕೆಟ್ಟುಕೊಂಡು ನಡೀತೈತಿ, ನಮ್ಮದೇ ಅಧಿಕಾರ, ಇವ್ರ ಕಾರ್ಯಾಂಗ ನಮ್ಮದೇ ಐತಿ, ಶಾಸಕ ನಮ್ಮದೇ ಐತಿ ಅಂತೇಳಿ ಒಂದು ಗಂಟೆಯಿಂದ ನಡೆಸ್ತಾರೆ ಅವರು. ದಯಮಾಡಿ ಎಲ್ಲ ರೈತರು ಬಡವರು ಬಗ್ಗರು ಎಚ್ಚರಿಕೊಂಡಾರ. ನೀವು ಇದೇ ರೀತಿ ಮಾಂಡತನ ಹಚ್ಚಿದ್ರೆ ಮುಂದಿನ ದಿನಮಾನದಲ್ಲಿ ನೇಪಾಳ ಪರಿಸ್ಥಿತಿ ನಿಮಗೆ ಬರ್ತದ ಅಂತೇಳಿ ನಾವು ಈ ಮುಖಾಂತರ ಬೆಳೆಗಳಿಗೆ ಸರಿಯಾದ ಬೆಲೆ ಇಲ್ಲ. ಇವತ್ತು ಕಾರ್ಖಾನೆ ಮಾಲೀಕರು ಯಾವ ರೀತಿ ನಮ್ಮನ್ನು ಆಟ ಆಡ್ಸಕತ್ತಾರಂದ್ರೆ ಏನು ಇವು ರೈತ ಕಬ್ಬು ರೈತರಂದ್ರೆ ಯಾವುದೇ ರೀತಿ ನಮ್ಮ ಕಬ್ಬು ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಹೇಗಂತ ರೇಟಿಗಿನ ಕಬ್ಬು ನಮ್ಮ ರೈತರು ಇವತ್ತು ಏಕಾಏಕಿ ಮುಂದೆ ನಾವು ಗುಡ್ಲಾಪುರ ಗ್ರಾಮದ ಹೋರಾಟಕ್ಕೆ ಹೊಂಟಂಥ ರೈತರು ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಚೂಡಪ್ಪ ಪೂಜಾರಿ ಅವರ ಆದೇಶದ ಮೇರೆಗೆ ಯರಗಟ್ಟಿ ಸರ್ಕಲ್ ಬಂದ್ ಮಾಡಿ ಮುಂದೆ ನೀವು ಬರ್ರಿ ಅಂತ ಅಂದ ಕಾರಣ ಒಳಗೆ ಇದ್ದಂಥ ನಮ್ಮ ರೈತ ಎಲ್ಲ ಮುಖಂಡರು ಇವತ್ತು ಕೂಡಿಕೊಂಡು ಇವತ್ತು ಸರ್ಕಾರಕ್ಕೆ ಇವತ್ತು 3-4 ದಿನ ಲಕ್ಷಗಟ್ಟಲೆ ಇವತ್ತು ರೈತರು ಹೋರಾಟದಲ್ಲಿ ಸಕ್ಕರೆ ನಾಡೆಂದು ನಮ್ಮ ಬೆಳಗಾವಿ ಜಿಲ್ಲೆ ಹೆಸರು ಆಗಿದ್ದರೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ 29 ಸಕ್ಕರೆ ಫ್ಯಾಕ್ಟ್ರಿಗಳಿವೆ. ಈ ಫ್ಯಾಕ್ಟ್ರಿ ಮಾಲಕರು ಯಾರಪ್ಪ ಅಂದ್ರೆ ಎಲ್ಲ ರಾಜಕೀಯ ನಾಯಕರು. ಅದಕ್ಕೆ ರಾಜಕೀಯ ನಾಯಕರು ಎಲ್ಲರೂ ಒಂದುಗೂಡ್ಕೊಂಡು ಇವತ್ತು ನಮ್ಮ ರೈತ ಕುಲವನ್ನು ಸರ್ವನಾಶ ಮಾಡುವ ಹಂಚಿನಲ್ಲಿ ಇವತ್ತು ಇದ್ದಾರೆ. ಅದಕ್ಕೆ ಬಂಧುಗಳೇ, ರೈತ ಕುಲ ಎಲ್ಲಿವರೆಗೆ ನಾವು ಒಂದು ನಂತರ ತಹಸೀಲ್ದಾರ್ ಎಂವಿ ಗುಂಡಪ್ಪಗೋಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ಹಾಗೂ ಸಿಪಿಐ ಎಂ ಮಠಪತಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ರು. ರಾಜ್ಯ ಕಾರ್ಯಾಧ್ಯಕ್ಷ ಬಸವರಾಜ ಬೇಚೂರ, ಎಲ್ಲ ನಾಯ್ಕರ್, ಶಂಕರ ಬಗನಾಳ್, ಮಾಯಪ್ಪ ಜಿಂಗಿ, ಸೋಮು ರೈನಾಪುರ್ ಮತ್ತಿತರರು ಉಪಸ್ಥಿತರಿದ್ದರು. ಶಂಕರ್ ರಾವ್ ಬಿ, ಇನಾಮದಾರ್, ಟಿವಿ 20 ಕನ್ನಡ ನ್ಯೂಸ್, ಯರಗಟ್ಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.